ನಾವೀಗ ಅಯೋಧ್ಯೆಯ ಕರಶಾಲೆಯಲ್ಲಿದ್ದೇವೆ. ಕರಶಾಲೆ ಅಂತ ಅಂದ್ರೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ ಬೇಕಾದಂತಹ ಕಲ್ಲುಗಳನ್ನ ಕೆತ್ತನೆ ಮಾಡುವ ಸ್ಥಳ. ಮುಖ್ಯವಾಗಿ 1990ರಿಂದಲೂ ಕೂಡ ದೇಶದ ಬೇರೆ ಬೇರೆ ಭಾಗಗಳಿಂದ ಜನ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣಕ್ಕಾಗಿ ಕಲ್ಲುಗಳನ್ನ ಇಟ್ಟಿಗೆಗಳನ್ನ ನೀಡಿದ್ರು. ವಿಶ್ವ ಹಿಂದೂ ಪರಿಷತ್ ಕೂಡ ದೇಶದ ಎಲ್ಲಾ ಜನರು ಕೂಡ ತಮ್ಮ ತಮ್ಮ ಮನೆಗಳಿಂದ ಒಂದೊಂದು ಇಟ್ಟಿಗೆಯನ್ನ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕಾಗಿ ನೀಡಿ ಅನ್ನೋ ಮನವಿಯನ್ನ ಮಾಡಿತ್ತು. ಆ ಮನವಿಗೆ ಹೋಗಟ್ಟೆ ದೇಶದ ರಾಮ ಭಕ್ತರು ತಮ್ಮ ತಮ್ಮ ಮನೆಗಳಿಂದ ಗ್ರಾಮಗಳಿಂದ ಇಟ್ಟಿಗೆ ಕಲ್ಲುಗಳನ್ನ ಅಯೋಧ್ಯೆಗೆ ಕಳಿಸಿದ್ರು. ಆ ಇಟ್ಟಿಗೆ ಕಲ್ಲುಗಳೆಲ್ಲವನ್ನು ಕೂಡ ಈ ಕರಶಾಲೆನಲ್ಲಿ ಇಡಲಾಗಿತ್ತು. ಮುಖ್ಯವಾಗಿ ರಾಜಸ್ಥಾನದಿಂದ 1990ರ ಸಮಯದಲ್ಲೇ ಕಲ್ಲುಗಳನ್ನು ಕೂಡ ತರಲಾಗಿತ್ತು. ಆ ಕಲ್ಲುಗಳೆಲ್ಲವನ್ನು ಕೂಡ ಕೆತ್ತಲಾಗಿತ್ತು. ಇಲ್ಲಿ ತಾವು ನೋಡಬಹುದು ಕಲ್ಲುಗಳಿಂದ ಕಂಬಗಳನ್ನ ಕೆತ್ತಲಾಗಿದೆ. ಈ ಕಂಬಗಳನ್ನ ಈಗ ರಾಮ ಮಂದಿರ ನಿರ್ಮಾಣದಲ್ಲಿ ಬಳಸಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಈಗ ಈ ಕಂಬಗಳ ಪಾಲಿಶಿಂಗ್ ಮಾಡುವಂತ ಕೆಲಸವನ್ನ ಶಿಲ್ಪಿಗಳು ಮಾಡ್ತಾ ಇದ್ದಾರೆ. ಈ ಹಿಂದೆನೆ ಕೆತ್ತಿದಂತ ಕಂಬಗಳಾಗಿದ್ರಿಂದಾಗಿ ಒಂದ್ ಸ್ವಲ್ಪ ಒಳಪನ ಕಳ್ಕೊಂಡಿದ್ವು. ಈ ಕಾರಣಕ್ಕಾಗಿ ಇವುಗಳ ಪಾಲಿಶಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಂಬಗಳ ಹಿಂಭಾಗದಲ್ಲೂ ಕೂಡ ಸಾಕಷ್ಟು ಕಲ್ಲುಗಳಿವೆ. ಆ ಕಲ್ಲುಗಳನ್ನೆಲ್ಲವನ್ನೂ ಕೂಡ ಈ ಹಿಂದೆಯೇ ಕೆತ್ತಲಾಗಿದೆ. ಇದೇ ರೀತಿಯಲ್ಲಿ ಕರಶಾಲೆಯಲ್ಲಿ 2 ವರ್ಷದ ಹಿಂದೆ ಇನ್ನೂ ಹೆಚ್ಚಿನ ಪ್ರಮಾಣದ ಕಲ್ಲುಗಳಿದ್ವು. ಈಗ ಆ ಕಲ್ಲುಗಳೆಲ್ಲವನ್ನು ಕೂಡ ರಾಮ ಮಂದಿರ ನಿರ್ಮಾಣ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಪಾಲಿಶಿಂಗ್ ಅನ್ನ ಮಾಡಿ ಈಗಾಗಲೇ ರಾಮ ಮಂದಿರ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗಿದೆ. ಈಗ ಇನ್ನೂ ಸ್ವಲ್ಪ ಪ್ರಮಾಣದ ಕಲ್ಲುಗಳು ಇಲ್ಲಿ ಕೂಡ ಉಳಿದಿವೆ. ಇಲ್ಲಿ ತಾವು ನೋಡಬಹುದು ಕಲ್ಲು ಕಂಬಗಳನ್ನ ಉದ್ದಕ್ಕೂ ಕೂಡ ನಿಲ್ಲಿಸಲಾಗಿದೆ. ಈ ಕಂಬಗಳೆಲ್ಲವನ್ನು ಕೂಡ ಈಗ ಮುಂದಿನ ದಿನಗಳಲ್ಲಿ ದೇವಸ್ಥಾನದ ಪ್ರಾಕಾರ ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗುತ್ತೆ. ಮುಖ್ಯವಾಗಿ ರಾಮ ಮಂದಿರದ 4 ದಿಕ್ಕಿನಲ್ಲೂ ಕೂಡ ಪ್ರಾಕಾರವನ್ನು ನಿರ್ಮಾಣ ಮಾಡಲಾಗುತ್ತೆ. ಈ ಪ್ರಾಕಾರ ನಿರ್ಮಾಣಕ್ಕೆ ಈ ಕಲ್ಲುಗಳನ್ನು ಬಳಸಿಕೊಳ್ತೇವೆ. ಜೊತೆಗೆ ಈ ರಾಮ ಮಂದಿರದ ಆವರಣದಲ್ಲೇ ಇನ್ನೂ 5 ದೇವಾಲಯಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಆ ದೇವಾಲಯ ನಿರ್ಮಾಣದಲ್ಲೂ ಕೂಡ ಈ ಕಲ್ಲುಗಳನ್ನು ಬಳಸಿಕೊಳ್ತೇವೆ. ಮುಖ್ಯವಾಗಿ ಜನರು ನೀಡಿರುವಂತಹ ಕಲ್ಲುಗಳಾಗ್ಲಿ ಇಟ್ಟಿಗೆಗಳಾಗ್ಲಿ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಅವೆಲ್ಲವನ್ನು ಕೂಡ ನಾವು ಬಳಸಿಕೊಳ್ತೇವೆ ಅಂತ ವಿಶ್ವ ಹಿಂದೂ ಪರಿಷತ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಂದಿರ ನಿರ್ಮಾಣದ ಉಸ್ತುವಾರಿ ವಹಿಸಿರುವಂತಹ ಗೋಪಾಲ್ಜಿ ಅವರು ಕೂಡ ಹೇಳಿದ್ದಾರೆ. ಇಲ್ಲಿ ಕೂಡ ತಾವು ನೋಡಬಹುದು ಈ ಕಲ್ಲಿನ ಕಂಬದ ಪಾಲಿಶಿಂಗ್ ಮಾಡುವಂತ ಕೆಲಸವನ್ನ ಕಾರ್ಮಿಕರುಗಳು ನಡೆಸ್ತಾ ಇದ್ದಾರೆ. ಈ ಮೂಲಕವಾಗಿ ಕಲ್ಲು ಒಂದು ಹೊಳಪು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪಾಲಿಶಿಂಗ್ ಕೂಡ ನಡೀತಾ ಇದೆ. ಈ ಪಾಲಿಶಿಂಗ್ ಮುಗಿದ ಬಳಿಕ ಈ ಕಲ್ಲನ್ನ ರಾಮ ಜನ್ಮಭೂಮಿಗೆ ತೆಗೆದುಕೊಂಡೋಗಿ ಮಂದಿರ ನಿರ್ಮಾಣದಲ್ಲಿ ಬಳಸಿಕೊಳ್ಳಲಾಗುತ್ತೆ. ಮುಖ್ಯವಾಗಿ ಇಲ್ಲಿ 1990ರಿಂದಲೂ ಕೂಡ ನಿರಂತರವಾಗಿ ಕಲ್ಲುಗಳ ಕೆತ್ತನೆ ಕಾರ್ಯ ನಡೀತಾನೆ ಇದೆ. ಇಲ್ಲಿ ಈಗಾಗಲೇ ರಾಮ ಜನ್ಮಭೂಮಿ ಕಾರ್ಯಾಲಯ ಕೂಡ ಇದೆ. ಈ ಕರಸೇವಕಪುರದಲ್ಲೇ ಕಾರ್ಯಾಲಯದಲ್ಲೇ ಎಲ್ಲಾ ಮೇಲುಸ್ತುವಾರಿಯನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ನೋಡ್ಕೊಳ್ತಾ ಇದೆ. ಅಶೋಕ್ ಸಿಂಘಾಲ್ ಅವರ ನೇತೃತ್ವದಲ್ಲೇ ಈ ಕಾರ್ಯಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು. ಅಶೋಕ್ ಸಿಂಘಾಲ್ ಅವರು ಕೂಡ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಿಂದಲೇ ರಾಮ ಮಂದಿರ ನಿರ್ಮಾಣಕ್ಕೆ ತಮ್ಮ ಸಾಕಷ್ಟು ಹೋರಾಟಗಳನ್ನು ನಡೆಸಿದ್ರು. ಅವರ ಹೋರಾಟದ ಫಲ ಈಗ ಸಾಕಾರ ಆಗ್ತಾ ಇದೆ. ಹೀಗಾಗಿ ಈಗ ಈ ಕರಶಾಲೆಯಲ್ಲಿ ಇದ್ದಂತ ಕಲ್ಲುಗಳನ್ನೆಲ್ಲವನ್ನು ಕೂಡ ಈಗಾಗಲೇ ರಾಮ ಜನ್ಮಭೂಮಿಗೆ ಸಾಗಿಸಿ ಅಲ್ಲಿ ಮಂದಿರ ನಿರ್ಮಾಣದಲ್ಲೂ ಕೂಡ ಬಳಸಿಕೊಳ್ಳಲಾಗಿದೆ. ಇಲ್ಲೂ ಕೂಡ ತಾವು ನೋಡಬಹುದು ಈ ಭಾಗದಲ್ಲೂ ಕೂಡ ಇನ್ನೂ ಸ್ವಲ್ಪ ಪ್ರಮಾಣದ ಕಲ್ಲುಗಳಿವೆ. ಇವೆಲ್ಲವನ್ನು ಕೂಡ ಈಗಾಗಲೇ ಕೆತ್ತಲಾಗಿದೆ. ಆದ್ರೆ ಪಾಲಿಶಿಂಗ್ ಮಾಡಬೇಕು. ಯಾಕೆಂದ್ರೆ ಒಳಪನ್ನ ಕಳ್ಕೊಂಡಿರೋ ಕಾರಣಕ್ಕಾಗಿ ಪಾಲಿಶಿಂಗ್ ಅನ್ನ ಮಾಡಿದ ಬಳಿಕ ರಾಮ ಜನ್ಮಭೂಮಿ ಮಂದಿರದ ಸ್ಥಳಕ್ಕೆ ಸಾಗಿಸಿ ಮಂದಿರ ನಿರ್ಮಾಣದಲ್ಲಿ ಬಳಸಿಕೊಳ್ಳಲಾಗುತ್ತೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.